ಅವ್ರಿಗೆ ಸಾಮಾನ್ಯ ಜ್ಞಾನ ಇಲ್ಲದಂಥ ವ್ಯಕ್ತಿಗಳು ಇಂಥದ್ದು ಆರೋಪ ಮಾಡ್ತಾರೆ. ಸಾಮಾನ್ಯ ಜ್ಞಾನ ಇರೋರು ಇವ್ರು ಯಾರು ಈ ರೀತಿ ಆರೋಪ ಮಾಡೋದಿಲ್ಲ. ಸತ್ಯಾಂಶ ಏನೈತೆ ಅಂತ ಹುಡುಕಿ ಮಾಡ್ತಾರೆ. ಆ ಜನರದ ದುಡ್ಡನ್ನು ಸಾಲಿಗೆ ಕಲಿಯುವಂಥ ಹುಡುಗರ ದುಡ್ಡನ್ನು ಹೊಡೆಯುವಂಥ ಪ್ರವೃತ್ತಿ ನಮ್ಮ ಮೆಂಬರ್ಸ್ಗಳದು, ನಮ್ಮ ಅಧ್ಯಕ್ಷರದು ಅಥವಾ ನಮ್ಮ ಪಿ ಡಿ ಅವ್ರದ್ದು ಇಲ್ಲ. ಗೋಡೆ ನಿರ್ಮಾಣದ ಇನ್ನೂ ಕೆಲಸ ಪೂರ್ಣಗೊಂಡಿಲ್ಲ. ಅದಕ್ಕೆ 7 ಲಕ್ಷ ರೂಪಾಯಿ ಅಷ್ಟೇ ಬಿಲ್ ಆಗೈತಿ. ಉಳ್ಕಿದ್ದು 2 ಲಕ್ಷ ರೂಪಾಯಿ ದಿನ ಅವ್ನು ಕೆಲಸ ಮುಗಿದ ಬಳಿಕ ಆ ಕಾಂಟ್ರಾಕ್ಟರ್ಗೆ ನಾವು ಬಿಲ್ ಕೊಡುವಂಥ ಕೆಲಸ ಐತಿ. ಮಾಲಕರು ಜಮೀನದ ಪಕ್ಕದ ಮಾಲಕರು ಅವರು ತಕರಾರು ಮಾಡಿದ್ರು. ಅದಕ್ಕೆ ಆ ತಕರಾರು ಮಾಡಿದ್ರಿಂದ ಕೆಲಸ ವಿಳಂಬ ಆಗೈತಿ, ಅದು ನಿಜ. ಬಟ್ ಕೆಲಸ ವಿಳಂಬ ಆಗೈತಿ ಅಂದ್ರೆ ನಾವು 16 ಲಕ್ಷ ಎಲ್ಲ ತೆಗೆದಿಲ್ಲ. ಈಗ ಟಾಯ್ಲೆಟ್ಸ್ ತೋರಿಸ್ತಾರ ಯೂಟ್ಯೂಬ್ನಾಗ. ಆ ಟಾಯ್ಲೆಟ್ಸ್ 30 ವರ್ಷ ಹಿಂದೆ ಕಟ್ಟಿದ್ದು ಸಾರ್ವಜನಿಕ ಟಾಯ್ಲೆಟ್ಸ್, ಅದು ಹುಡುಗರ ಸಲುವಾಗಿ ಅಲ್ಲ. ಅದನ್ನ ಬೇಕಾದ್ರೆ ಬಂದು ಪಂಚಾಯತಿಗೆ ಚೆಕ್ ಮಾಡಲಿ. 30 ವರ್ಷ ಹಿಂದಿನ ಟಾಯ್ಲೆಟ್ ಇವತ್ತಿನ ಮಟ್ಟ ಅದು ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಐತ್ಯಾ? ಸುಮ್ಮನೆ ಅದು ಆರೋಪ ಮಾಡೋದು ಬೇಡ. ಅದಕ್ಕೆ ಸತ್ಯ ಅಂಶವನ್ನು ಜನರಿಗೆ ಮುಂದೆ ಇಡ್ರಿ, ಸತ್ಯ ಇದ್ದಿದ್ದನ್ನು ಜನರಿಗೆ ತೋರಿಸ್ರಿ. ಅಂದಾಗ ನಿಮ್ಮನ್ನು ಜನ ಮೆಸ್ತೈತಿ. ಕೆಲಸ ಮಾಡಿದ ನಮ್ಮ ಹೃದಯಕ್ಕೆ, ನಮ್ಮ ಆತ್ಮಕ್ಕೆ, ನಾವು ತಿರ್ಕೊಂಡ ಮೇಲೂ ಆ ಹೆಸರು ಉಳಿಯುವಂಥ ಕೆಲಸ ಮಾಡ್ರಿ. ಇದ್ರ ಮುಂಚಿತವಾಗಿದ್ದು ಫೋಟೋನು ನಮ್ಮ ಕಡೆ ಅದಾವ, ಈಗಿನ ಫೋಟೋನು ಅದಾವ. ಯಾರಿಗೇ ಅದ್ರ ಬಗ್ಗೆ ಅನುಮಾನ ಇದ್ರೆ ನಮ್ಮ ಪಂಚಾಯತಿಗೆ ಬಂದು ಅದನ್ನು ಸ್ಪಷ್ಟೀಕರಣ ತೊಗೊಂಡು ಅದನ್ನ ಫೋಟೋಗಳು ತೊಗೊಂಡು ಹೋಗ್ಲಿ ಅಂತ ನಾವು ಯೋಚನೆ ಮಾಡಿ ನಮ್ಮ ಊರಿಗೆ ಬಂದಿದ್ರು. ಅವರು ರಾಜ್ಯದ ಪ್ರಿನ್ಸಿಪಲ್ ಸೆಕ್ರೆಟರಿ ಆರೋಪ ಮಾಡೋದ್ರಾಗ ಯಾವುದೋ ನಿಮ್ಮ ವೈಯಕ್ತಿಕ ಹಿತಾಸಕ್ತಿ ಇಟ್ಕೊಂಡು ಅವರ ಆರೋಪ ಇದ್ದದ್ದು 100ಕ್ಕೆ 100 ಸುಳ್ಳು. ಅದನ್ನು ನಾವು ಈಗ ನಿಮ್ಮ ಮುಂದೆ ಇದನ್ನು ಪ್ರಸ್ತುತಪಡಿಸ್ತೀವಿ. ಅದು 100ಕ್ಕೆ 100 ಸುಳ್ಳು ಅನ್ನೋದನ್ನು ನಾವು ದಾಖಲೆ ಸಹಿತ ನಿಮಗೆ ಒಪ್ಪಿಸ್ತೀವಿ. ಆದರೆ ನೀವು ಇದನ್ನು ಸುಳ್ಳು ಸುದ್ದಿ ಹಬ್ಬಿಸಿ ಎಲ್ಲ ಗ್ರಾಮ ಪಂಚಾಯತಿಗೆ ಹಾಗೂ ಊರಲ್ಲಿ ಅಪಮಾನ ಮಾಡೋದು ಚೆನ್ನಾಗಿರಲ್ಲ. ಈ ಥರ ಸುಳ್ಳು ಆರೋಪ ಮಾಡಿ ಆ ಪಿ ಡಿ ಒ ಈ ಪಿ ಡಿ ಒ ಅನ್ನೋದಕ್ಕಿಂತ ಕೆಲಸ ಆಗಿದೆಯಲ್ಲ ಮೊದಲು ನೋಡ್ಕೋಬೇಕಾಗಿತ್ತು. ಅದಕ್ಕೆ ಇದನ್ನು ಇನ್ನುಳಿದ ಎಲ್ಲ ಮಾಹಿತಿಯನ್ನು ನಾವು ತಂದಿದ್ದೆವು. ಅದನ್ನು ವಿಸ್ತಾರವಾಗಿ ನಮ್ಮ ಉಪಾಧ್ಯಕ್ಷರು ಹೇಳ್ತಾರೋ. ಆರೋಪ ಸತ್ಯ ಅನ್ನೋದಕ್ಕಿಂತ ಅಲ್ಲಿ ನಿಜವಾಗಿ ಏನು ಕೆಲಸ ಆಗಿದೆ ದಾಖಲಾತಿ ಅದನ್ನು ನೋಡಿದ್ರೆ ತಮಗೂ ಗೊತ್ತಾಗ್ತದೆ. ಇವ್ರು ಯಾವುದೇ ರೀತಿ ದಾಖಲಾತಿ ನೋಡಿಲ್ಲ, ಯಾವ ಕೆಲಸ ನಾವು ಅನುಮೋದನೆ ತೊಗೊಂಡು ಅನ್ನೋದು ಅವ್ರಿಗೆ ಮಾಹಿತಿ ಇಲ್ಲ. ಅವ್ರ ಕೆಲಸ ಶಾಲೆಗೆ ಅಭಿವೃದ್ಧಿ ಮಾಡೋ ಸಲುವಾಗಿ ನಾವು ಬಂದ ಫಸ್ಟ್ ಡೇದಿಂದ ಈಗ 4 ವರ್ಷ ಅವಧಿ ನಮ್ಮದು ಮುಗಿದು 5ನೇ ವರ್ಷಕ್ಕೆ ನಾವು ಪದಾರ್ಪಣೆ ಮಾಡಿದ್ದೀವಿ. 5ನೇ ವರ್ಷ ತನೂ ನಾವು ಶಾಲೆ ಬಗ್ಗೆ ಅತಿ ಆತ್ಮೀಯವಾಗಿ, ಯಾಕಂದ್ರೆ ನಾವು ಮ್ಯಾಕ್ಸಿಮಮ್ ಅಲ್ಲಿ ಇದ್ದವರೆಲ್ಲ ಅಲ್ಲೇ ಕಲ್ತವ್ರದೀವಿ. ಅದಕ್ಕೆ ಶಾಲೆಗೆ ಅಭಿವೃದ್ಧಿ ಮಾಡೋ ಸಲುವಾಗಿ ನಾವು ಸಾಕಷ್ಟು ಕೆಲಸ ಮಾಡೀವಿ. ಅದ್ರ ವಿವರಣೆ ಕೊಡೋಕೆ, ಸ್ಪಷ್ಟೀಕರಣ ಕೊಡೋಕೆ ನಾವು ಇವತ್ತು ನೀವು ಕ್ವಶನ್ ಕೇಳಿದ್ರೆ ನಮಗೆ ಭಾಳ ಅನುಕೂಲ ಆಯಿತು. ಅದಕ್ಕೆ ಕೊಡೋಕೆ ಬಂದೀವಿ. ಮೊದಲನೇದಾಗಿ ಅವ್ರೇನು ಶಾಲೆಯಾಗ 2 ಗ್ರೌಂಡ್ ಮಾಡಿದವು ಅಂತಂತಾರೆ, ಅದು ಸುಳ್ಳು ಸುದ್ದೈತಿ. ಅದು ನಾವು ಕಾಮಗಾರಿಗೆ ಕೈಗೊಂಡಂಥ ಕೆಲಸಗಳ ಬಗ್ಗೆ ನಿಮಗೆ ವಿವರಣೆ ಕೊಡ್ತೀನಿ. ಮಾರಿಯಾಳ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಕನ್ನಡ ಗಂಡು ಮಕ್ಕಳ ಶಾಲೆ ಪ್ರಾರ್ಥನಾ ಸ್ಥಳದಲ್ಲಿ ಫೇವರ್ಸ್ ಅಳವಡಿಸುವುದು 5 ಲಕ್ಷ ರೂಪಾಯಿಯನ್ನು ಇಟ್ಟಿದ್ವಿ. ಆದರೆ 3,61,620 ರೂಪಾಯಿ ಅಷ್ಟೇ ಕಾಮಗಾರಿ ಆಗೋದ್ರಿಂದ ಅಷ್ಟೇ ಕಾಮಗಾರಿ ಆಗೈತೆ ಅನ್ನೋದನ್ನು ದೃಢಪಡಿಸಿ MB ಬರೆದು ಇಂಜಿನಿಯರ್ ಎಲ್ಲ ಅದನ್ನು ಮಾಪ ಮಾಡಿ ಎಲ್ಲ ಅದನ್ನು ಗುಣಮಟ್ಟನ ಅಳತೆ ಮಾಡಿ ಎಲ್ಲ ಹೇಳಿದ ಬಳಿಕ ನಾವು ಅದನ್ನು ಬಿಲ್ ಕ್ಲಿಯರ್ ಮಾಡೀವಿ. ಅದಾಗಿ 2 ವರ್ಷ ಆಯಿತು. 2 ವರ್ಷದಿಂದ ಇವತ್ತಿನ ತನಕ ಒಂದು ಆರೋಪ ಏನೂ ಮಾತಾಡಿಲ್ಲ. 2 ವರ್ಷ ಅದು ಮುಗಿದ ಬಳಿಕ ಇವತ್ತು ಅವ್ರು ಹೇಳ್ತಿದ್ದಾರೆ ಅದಕ್ಕೆ ಸುಳ್ಳೈತಿ. ಹಾಗಿದ್ರೆ ನಾವು 5 ಲಕ್ಷದ ಕಾಮಗಾರಿಯನ್ನು ನಾವು ಇಟ್ಕೊಂಡು 5 ಲಕ್ಷ ರೂಪಾಯಿನ ನಾವು ಬಿಡುಗಡೆ ಮಾಡಿಕೊಂಡು ನಾವು ಮ್ಯಾಲಿಂದ ರೊಕ್ಕನೂ ಎಲ್ಲನೂ ಏನೋ ಮಾಡ್ಬೋದಿತ್ತು, ಅಧ್ಯಕ್ಷರು ಮಾಡ್ಬೋದಿತ್ತು, ಪಿ ಡಿ ಒನು ಮಾಡ್ಬೋದು. 3,61,000 ಯಾಕೆ ಬಿಡುಗಡೆ ಮಾಡ್ಕೊಂಡ್ವಿ? ಎಷ್ಟು ಕೆಲಸ ಮಾಡಿದ್ರಿ, ಎಷ್ಟು ಮಾಡಿದಿರಿ? ಅದನ್ನು ಪ್ರಾಮಾಣಿಕತೆ, ನಮ್ಮ ಪ್ರಾಮಾಣಿಕತೆ ತೋರಿಸೋ ಸಲುವಾಗಿ ವಿವರಣೆ ಕೊಡಾಕತ್ತಿಲ್ಲ. ನಾವು ಜವಾಬ್ದಾರಿ ಜನರ ಕೆಲಸ ಮಾಡಕ್ಕೆ ಬಂದೀವಿ. ಆ ಜನರದ ದುಡ್ಡನ್ನು, ಶಾಲೆಗೆ ಕಲಿಯುವಂಥ ಹುಡುಗರ ದುಡ್ಡನ್ನು ಹೊಡೆಯುವಂಥ ಪ್ರವೃತ್ತಿ ನಮ್ಮ ಮೆಂಬರ್ಸ್ಗಳದು, ನಮ್ಮ ಅಧ್ಯಕ್ಷರದು ಅಥವಾ ನಮ್ಮ ಪಿ ಡಿ ಅವ್ರದ್ದು ಇಲ್ಲ. ಹರ್ಷವರ್ಧನ್ ಇದ್ದಾಗ ಸಾಕಷ್ಟು ಕೆಲಸ ತೊಗೊಂಡು ಬಂದಾರ ಅವರು. ಅದೇ ರೀತಿ ಮತ್ತೊಂದು ಉರ್ದು ಶಾಲೆಗೆ ಫೇವರ್ಸ್ ಕುಣಿಸಿದ್ದು ಅದು 3,64,000 ರೂಪಾಯಿ ಅಷ್ಟೇ ಕಾಮಗಾರಿ ಆಗೋದ್ರಿಂದ 5 ಲಕ್ಷ ರೂಪಾಯಿ ಅಪ್ರೂವಲ್ ಆಗಿತ್ತು. ಅದು 3,64,571 ರೂಪಾಯಿ ಅಷ್ಟೇ ಬಿಡುಗಡೆ ಮಾಡಿದ್ದೀವಿ. ಅದರಂತೆ ಮಾರಿಯಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಗಂಡ ಮತ್ತು ಕನ್ನಡ ಹಾಗೂ ಉರ್ದು ಶಾಲೆಯ ಆವರಣ ಗೋಡೆ ನಿರ್ಮಾಣ, ಆ ಗಾಡೆ ನಿರ್ಮಾಣಕ್ಕೆ 9,99,000 ರೂಪಾಯಿ ನಾವು
ಅದಕ್ಕೆ ಮಂಜೂರಾತಿ ತೊಗೊಂಡಿದ್ವಿ. ಆದ್ರೆ ಅಲ್ಲಿ ಗೋಡೆ ನಿರ್ಮಾಣದ ಇನ್ನೂ ಕೆಲಸ ಪೂರ್ಣಗೊಂಡಿಲ್ಲ. ಅದಕ್ಕೆ 7 ಲಕ್ಷ ರೂಪಾಯಿ ಅಷ್ಟೇ ಬಿಲ್ ಆಗೈತಿ. ಉಳ್ಕಿದ್ದು 2 ಲಕ್ಷ ರೂಪಾಯಿ ದಿನ ಅವ್ನು ಕೆಲಸ ಮುಗಿದ ಬಳಿಕ ಆ ಕಾಂಟ್ರಾಕ್ಟರ್ಗೆ ನಾವು ಬಿಲ್ ಕೊಡುವಂಥ ಕೆಲಸ ಐತಿ. ಅದಕ್ಕೆ ಅದು ನಾವು ಪೆಂಡಿಂಗ್ ಇಟ್ಕೊಂಡವು. ಇವ್ರು ಹೇಳ್ತಾರಲ್ಲ ಪೆಂಡಿಂಗ್ ನಾವು ಯಾವುದೂ ಸಂಪೂರ್ಣವಾಗಿ ಕೆಲಸ ಮುಗಿದೈತೆ ಅಂತ ಅದ್ರಾಗ ನಾವು ಬರ್ದಿಲ್ಲ. ಇವು 2 ಕೆಲಸ ಮುಗಿದವು. ಇವು 2 ಹರ್ಷವರ್ಧನ್ ಇದ್ದಾಗ ಕೆಲಸ ಆಗೈತಿ. ಹರ್ಷವರ್ಧನ್ ಪಿ ಡಿ ಇದ್ದಾಗ ಪಿ ಡಿ ಒ ಅವ್ನು ಕೆಲಸ ಮುಗಿಸಾನ. ಇವೆಲ್ಲ ನಮ್ಮ ಅಧ್ಯಕ್ಷರು ಬಂದ ಮೇಲೆ, ಈ ಅಧ್ಯಕ್ಷರು ಚಾರ್ಜ್ ತೊಗೊಂಡ ಮೇಲೆ ಎಲ್ಲ ಕೆಲಸಗಳು ಪ್ರಗತಿಯಲ್ಲಿ ಅದಾವೆ. ಯಾವುದೂ ಸಂಪೂರ್ಣವಾಗಿ ಆಗಿಲ್ಲ. ಸುಮ್ಮನೆ ಆರೋಪ ಮಾಡೋದ್ರಾಗ ಹುರುಳಿಲ್ಲ. ಆಮೇಲೆ 16 ಲಕ್ಷ ರೂಪಾಯಿದು ಇವರು ಸ್ಕೂಲ್ ಒಂದು ಬಿಲ್ಡಿಂಗ್ ತೋರಿಸ್ತಾರೆ. ಆ ಬಿಲ್ಡಿಂಗ್ ಯಾಕೆ ಕಾಮಗಾರಿ ನಿಂತಿತ್ತು ಅವ್ರಿಗೂ ಗೊತ್ತೈತಿ. ಅಲ್ಲಿ ಬಾಜುಕ್ ಚನ್ನಣ್ಣವ್ರ ಅಲ್ಲಿ ಮಾಲಕರು, ಜಮೀನದ ಪಕ್ಕದ ಮಾಲಕರು ಚನ್ನಣ್ಣವ್ರು, ಅವರು ತಕರಾರು ಮಾಡಿದ್ರು. ಅದಕ್ಕೆ ಆ ತಕರಾರು ಮಾಡಿದ್ರಿಂದ ಕೆಲಸ ವಿಳಂಬ ಆಗೈತಿ, ಅದು ನಿಜ. ಬಟ್ ಕೆಲಸ ವಿಳಂಬ ಆಗೈತಿ ಅಂದ್ರೆ ನಾವು 16 ಲಕ್ಷ ಎಲ್ಲ ತೆಗೆದಿಲ್ಲ. 4 ಲಕ್ಷ ರೂಪಾಯಿ ಪ್ಲಿಂತ್ ಕೆಲಸ ಆಗೈತಿ. ಅಷ್ಟದ MB ಬರ್ತಾರು. ಇಂಜಿನಿಯರ್ ನಮಗೆ ಹೇಳಿದ ಪ್ರಕಾರ ನಾವು 4 ಲಕ್ಷದ ಅಷ್ಟೇ ನಾವು ಅದನ್ನು ಬಿಲ್ ತೆಗೆದ. ಉಳ್ಕಿದ 12 ಲಕ್ಷ ರೂಪಾಯಿ ಇನ್ನೂ ಹಂಗೆ ಉಳ್ದೈತಿ. ಆ ಕೆಲಸ ಆದ ಬಳಿಕ ಮಾಡಿಕೊಡ್ತು ಅಂತ ಹೇಳಿವಿ. ಅದರ ಜೊತೆಯಲ್ಲಿ ಇನ್ನೊಂದು ಕೆಲವೊಂದು ವಿಷಯ ಹೇಳ್ತಾರೆ ಅವ್ರು. ಊರಾಗಿಂದ ಹರ್ಷವರ್ಧನ್ ಕೆಲಸ ಮಾಡಿಲ್ಲ ಅಂಥೇಳಿ ಅದ್ರ ಬಗ್ಗೆ ಸ್ಪಷ್ಟೀಕರಣ ಹೇಳ್ತೀನಿ. ಅವ್ರು ಬಂದಾಗ ನಮ್ಮಲ್ಲಿ ದೊಡ್ಡ 5-6 ಸಮಾಜ ಅದಾವ್ರಿ. 5-6 ಸಮಾಜ ಇದ್ರೆ 3 ಸಮಾಜದ ಮಶಾನ, ಆ ಮಶಾನ ಕೆಲಸದನ್ನು ಫಸ್ಟ್ ಅಭಿವೃದ್ಧಿ ಮಾಡೋ ಸಲುವಾಗಿ ಅವ್ರು ಕೈಗೆಟ್ಕೊಂಡ್ರು. ಅದ್ರಾಗ ಮುಸ್ಲಿಂ ಸಮಾಜ, ST ಸಮಾಜ ಮತ್ತು ಮರಾಠ ಸಮಾಜದ ಅಲ್ಲಿ ನಾವು ಕೆಲಸ ಮಾಡಿ ಅಭಿವೃದ್ಧಿ ಮಾಡಿದ್ದಂಥ ಯಾರ್ಯಾರು PDO ಇದ್ದಾಗ ಮಾಡಿದ್ರೆ ಅದು ಹರ್ಷವರ್ಧನ್ ಇದ್ದಾಗ. ಆಮೇಲೆ ಇನ್ನೊಂದು ಕಸ ವಿಲೇವಾರಿ ಘಟಕ ನಮ್ಮ ಊರಾಗ ಕಸ ಎಲ್ಲಿ ಬೇಕಲ್ಲಿ ಚಲ್ತಿದ್ರು, ಘಟನೆಗೆ ಚಲ್ತಿದ್ರು. ಇವತ್ತಿಗೂ ನಾವು ಅದನ್ನು ಜನರಲ್ಲಿ ಅರಿವು ಮೂಡಿಸಿ ಒಂದು ರಿಕ್ಷಾ ಮಾಡಿಸಿ ಅದನ್ನು ಕಸ ವಿಲೇವಾರಿ ಘಟಕ ಮಾಡ್ಯಾರ. ಕೀರ್ತಿ ಯಾರು ಇದ್ರೆ ಅದು ಹರ್ಷವರ್ಧನ್ಗೆ ಹೋಗ್ಬೇಕು. ಯಾಕಂದ್ರೆ ಅವ್ನು ಕೆಲಸ ಮಾಡ್ಯಾನ. ಎಷ್ಟೆಲ್ಲ ಸದಸ್ಯರ ವಿಶ್ವಾಸಕ್ಕೆ ತೊಗೊಂಡು ಅವ್ನು ಕೆಲಸ ಮಾಡಿದ್ದು, ಆ ಕೆಲಸ ಅವನ ಹುದ್ದೆ ಒಳಗೆ ಆಗೈತಿ. ಆ ಕೆಲಸ ಪೂರ್ಣ ಆಗೈತಿ. ಅದರ ಜೊತೆ ಲೈಬ್ರರಿ ಡೆವಲಪ್ಮೆಂಟ್ ಮಾಡೀವಿ ನಾವು. ಅದ್ರ ಫೋಟೋಗಳು ನಿಮ್ಗೆ ತೋರಿಸ್ತೀವಿ. ಈ ರೀತಿ ಲೈಬ್ರರಿ ಇತ್ತು ನಮ್ಮದು. ಅದನ್ನು ಈಗ ಯಾವ ರೀತಿ ಆಗೈತಿ, ಅದು ಯಾರು ಮಾಡಿದಾರೆ ಅನ್ನೋದನ್ನು ಈಗ ಅವ್ರು ಹೇಳಬೇಕು. ಸುಮ್ಮನೆ ಆರೋಪ ಮಾಡೋದ್ರಾಗ ಹುರುಳಿರೋದಿಲ್ಲ. ಈ ರೀತಿ ನಮ್ಮದು ಸ್ಪಷ್ಟವಾದಿ ಈ ರೀತಿ ನಮ್ಮ ಲೈಬ್ರರಿ ಇತ್ತು. ಅದಕ್ಕೆ ಆ ಲೈಬ್ರರಿಗೆ ಡಿಜಿಟಲ್ ಲೈಬ್ರರಿ ಮಾಡಿದ್ದೀವಿ. ಡಿಜಿಟಲ್ ಲೈಬ್ರರಿ ಮಾಡಿ ಅದಕ್ಕೆ ಸುಣ್ಣ ಬಣ್ಣ ಮಾಡಿ ಈ ರೀತಿ ಅದರ ಈಗ ಅದನ್ನು ನವೀಕರಣ ಮಾಡೀವಿ. ಮತ್ತು ನವೀಕರಣ ಮಾಡಿದ್ರೆ ಕಂಪ್ಯೂಟರೀಕರಣ ಮಾಡಿದ್ದೀವಿ. ಅದರ ಜೊತೆಯಾಗಿ ಫರ್ನಿಚರ್ದು, ಕಂಪ್ಯೂಟರ್ದು 2 ಕಂಪ್ಯೂಟರು, ಫರ್ನಿಚರು, ಆಮೇಲೆ ಟೇಬಲು, ಚೇರ್ಸು ಎಲ್ಲ ಕೊಟ್ಟಿವಿ. ಕರ್ನಾಟಕದ ಗೌರ್ಮೆಂಟ್ ಡೆವಲಪ್ಮೆಂಟ್ ಕರ್ನಾಟಕ ಗೌರ್ಮೆಂಟದ ಡೆವಲಪ್ಮೆಂಟ್ ಕಮಿಷನರ್ ಆದಂಥ ವನಿದಿತಾ ಶರ್ಮಾ ಮೇಡಮ್ ಅವರು, ಅದರ ಜೊತೆ RDPR ಪ್ರಿನ್ಸಿಪಲ್ ಸೆಕ್ರೆಟರಿ ಉಮಾ ಮಾಧವನ್, ಇವರಿಬ್ಬರು ಕೂಡ ಬಂದು ನಮ್ಮ ಡಿಜಿಟಲ್ ಲೈಬ್ರರಿ ಮತ್ತು ನಮ್ಮ ಸ್ಕೂಲ್ ವಿಸಿಟ್ ಮಾಡ್ಯಾರ. ಆ ಥರದ್ದು ನಮ್ಮ ಕಡೆ ಫೋಟೋ ಕಾಪಿ ಅದಾವೆ. ಮಾಡಿ ನಮ್ಮ ಜಿಲ್ಲಾಕ್ಕೆ ಫಸ್ಟ್ ಲೈಬ್ರರಿ ಅಂತೇಳಿ ಘೋಷಣೆ ಮಾಡಿ ಮೆಚ್ಚುಗೆ ಸೂಚನೆ ಮಾಡಿ ನಮ್ಮ ಊರಿಗೆ ಬಂದಿದ್ರು ಅವರು. ರಾಜ್ಯದ ಪ್ರಿನ್ಸಿಪಲ್ ಸೆಕ್ರೆಟರಿ ಆರೋಪ ಮಾಡೋದ್ರಾಗ ಯಾವುದೋ ನಿಮ್ಮ ವೈಯಕ್ತಿಕ ಹಿತಾಸಕ್ತಿ ಇಟ್ಕೊಂಡು, ನಿಮ್ಮ ವೈಯಕ್ತಿಕ ಏನೋ ಒಂದು ಆಚಾರ ವಿಚಾರ ಇಟ್ಕೊಂಡು ಆರೋಪ ಮಾಡೋದ್ರಾಗ ಹುರುಳಿಲ್ಲ. ದಯಮಾಡಿ ಇದು ಕೆಲಸಗಳು ಆಗಿದ್ರ ಬಗ್ಗೆ ನಮ್ಮ ಕಡೆ ದಾಖಲಾತಿ ಅದಾವು, ಅದನ್ನು ಬಂದವ್ರು ನೋಡಲಿ. ಆಮೇಲೆ ಲೈಬ್ರರಿ ಬುಕ್ಸ್, ಕಂಪ್ಯೂಟರ್ ಇದನ್ನ ಎಲ್ಲ ಸಹಿತ ನಾವು ಈಗ ಕೊಟ್ಟಿವಿ. ಕಾಂಪಿಟೇಟಿವ್ ಎಕ್ಸಾಮ್ ಸಲುವಾಗಿ ಹುಡುಗರು ಹಗಲಿರುಳು ರಾತ್ರಿ 12 ತನ ಅಲ್ಲಿ ಕುಂತು ಅಭ್ಯಾಸ ಮಾಡತ್ತಾರೆ ಡಿಜಿಟಲ್ ಲೈಬ್ರರಿ ಒಳಗೆ ಪರೀಕ್ಷೆ. ಅದ್ರಾಗ ನಮ್ಮ ಹುಡುಗರು ಆಯ್ಕೆ ಆಗ್ಯಾರ. ಆಯ್ಕೆ ಆಗಿದ್ದ ಹುಡುಗರು ಮಂದಿ ನಾವು ಸನ್ಮಾನ ಮಾಡೀವಿ. ಇಂಥದ್ದೆಲ್ಲ ಕೆಲಸ ಮಾಡುವಾಗ ಅದನ್ನೂ ಸಹಿತ ಮೆಚ್ಚುಗೆ ಬೆಳೆಸ್ಬೇಕು. ಕೆಲಸ ಮಾಡೋರು ಬೆನ್ನು ತಟ್ಟೋದು ಬಿಟ್ಟ ಸುಳ್ಳು ಆರೋಪ ಮಾಡೋದನ್ನು ಬಿಡಲಿ. ಈ ಯೂಟ್ಯೂಬರ್ಸ್ನು ಬಂದು ಅದನ್ನು ಪರಿಶೀಲನೆ ಮಾಡ್ಬೇಕು. ಯಾವಾರ ಒಂದು ಏನಾರು ಹೇಳ್ತಾನಂದ್ರೆ ಅದನ್ನು ನಂಬುವಂಥ ಪರಿಸ್ಥಿತಿಯಾಗ ಜನನ್ಗೂ ಎಲ್ಲ ಗೊತ್ತೈತಿ. ಎಲ್ಲ ಇವ್ರು ಎದಕ್ಕೆ ಮಾಡಾಕತ್ತಾರ ಅನ್ನೋದು. ಈ ಯೂಟ್ಯೂಬ್ ಒಂದು ಚಾನಲ್ ಬಿಟ್ಟಂದ್ರೆ ನನಗೇನು ಲಾಭ ಆಗ್ತೈತಿ, ಅವಂಗೇನೈತಿ, ಅದೆಲ್ಲ ಜಗತ್ತಿಗೆ ಗೊತ್ತೈತಿ. ಅದನ್ನು ಬಿಡ್ರಿ, ಅಭಿವೃದ್ಧಿ ಕೆಲಸ ತೋರಿಸ್ರಿ. ನೀವು ಯೂಟ್ಯೂಬ್ ಚಾನಲ್ ಮಾಡಿದಿರಿ, ಅದಕ್ಕೆ ಸತ್ಯ ಅಂಶವನ್ನು ಜನರಿಗೆ ಮುಂದಿಡ್ರಿ, ಸತ್ಯ ಇದ್ದಿದ್ದನ್ನು ಜನರಿಗೆ ತೋರಿಸ್ರಿ. ಅಂದಾಗ ನಿಮ್ಮನ್ನು ಜನ ಮೆಸ್ತೈತಿ. ಕೆಲಸ ಮಾಡಿದ ನಮ್ಮ ಹೃದಯಕ್ಕೆ, ನಮ್ಮ ಆತ್ಮಕ್ಕೆ, ನಾವು ತಿರ್ಕೊಂಡ ಮೇಲೂ ಆ ಹೆಸರು ಉಳಿಯುವಂಥ ಕೆಲಸ ಮಾಡಿರಿ. ದಯಮಾಡಿ ಆರೋಪ ಮಾಡೋದ್ರಾಗ ಸುಮ್ಮನೆ ಸತ್ಯ ಒಂದು ಮುಚ್ಚಿಟ್ಟು ಆರೋಪ ಮಾಡಬೇಡ್ರಿ. ಸತ್ಯನೂ ಸಹಿತ ಅದನ್ನು ಬಿಚ್ಚಿಡ್ರಿ. ತನಿಖೆ ಮಾಡಿ ವಿಚಾರ ಮಾಡಬೇಕಾಗಿತ್ತು. ಯಾವುದೇ ರೀತಿ ತನಿಖೆ ಮಾಡಿಲ್ಲ. ಟಾಯ್ಲೆಟ್ಸ್ ತೋರಿಸ್ತಾರ ಆ ಯೂಟ್ಯೂಬ್ನಾಗ. ಆ ಟಾಯ್ಲೆಟ್ಸ್ 30 ವರ್ಷ ಹಿಂದೆ ಕಟ್ಟಿದ್ದು ಸಾರ್ವಜನಿಕ ಟಾಯ್ಲೆಟ್ಸ್. ಅದು ಹುಡುಗರ ಸಲುವಾಗಿ ಅಲ್ಲ. ಅದನ್ನ ಬೇಕಾದ್ರೆ ಬಂದು ಪಂಚಾಯತಿಗೆ ಚೆಕ್ ಮಾಡಲಿ. 30 ವರ್ಷ ಹಿಂದಿನ ಟಾಯ್ಲೆಟ್ ಇವತ್ತಿನ ಮಟ್ಟ ಅದು ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಐತ್ಯಾ? ಸುಮ್ಮನೆ ಅದು ಆರೋಪ ಮಾಡೋದು ಬೇಡ. ಆ ಸ್ಕೂಲಿಗೆ ನಾವು ನೀರು ಕೊಟ್ಟಿವಿ.
ನೀರಿನ ಟ್ಯಾಂಕ್ ಕುಣಿಸಿವಿ ಪಂಚಾಯತಿಂದ ಅದನ್ನ ಕಲರ್ ಮಾಡ್ಸಕ್ಕೆ ನಾವು ಸಾಕಷ್ಟು ಪ್ರಯತ್ನ ಮಾಡೀವಿ. ಎಲ್ಲ ಸದಸ್ಯರು ಎಲ್ಲ ಅಧ್ಯಕ್ಷರು ಪಿ ಡಿ ಅವ್ರು ಕೂಡ ಮಾಡಿದ್ದೈತಿ. ಅದಕ್ಕೆ ಇದ್ರ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಡೋ ಸಲುವಾಗಿ ನಾವು ಕ್ವಶನ್ ಕೇಳಿದಕ್ಕೆ ನಾವು ಇದನ್ನು ಅವ್ರಿಗೆ ಸಾಮಾನ್ಯ ಜ್ಞಾನ ಇಲ್ಲದಂಥ ವ್ಯಕ್ತಿಗಳು ಇಂಥದ್ದು ಆರೋಪ ಮಾಡ್ತಾರೆ. ಸಾಮಾನ್ಯ ಜ್ಞಾನ ಇರೋರು ಇವ್ರು ಯಾರು ಈ ರೀತಿ ಆರೋಪ ಮಾಡೋದಿಲ್ಲ. ಸತ್ಯಾಂಶ ಏನೈತೆ ಅಂತ ಹುಡುಕಿ ಮಾಡ್ತಾರೆ. ತಮ್ಮ ವೈಯಕ್ತಿಕ ಹಿತಾಸಕ್ತಿ ಇಟ್ಕೊಂಡು ಈ ಥರ ಆರೋಪ ಮಾಡ್ತಾರೆ. ವೈಯಕ್ತಿಕ ಬಿಟ್ಟರೆ ಬೇರೆದೇನೂ ಇಲ್ಲ. ಇಡೀ ಮಾರಿಯಾಳ ಊರಿಗೆ ಗೊತ್ತೈತಿ, ಇಡೀ ನಮ್ಮ ಸುತ್ತಮುತ್ತಲಿನ ಹಳ್ಳಿಯವ್ರಿಗೆ ಗೊತ್ತೈತಿ. ಅದು ಯಾಕಾಗೈತೆ ಅನ್ನೋದನ್ನು ನಾವು ನಮ್ಮ ಕೆಲಸ ಮಾಡುವಂಥ ಒಬ್ಬ ಯುವಕನ್ನ ನಮ್ಮ ಊರನ್ನ ನಾವನ್ನ ಪಿ ಡಿ ಒನ್ನ ನಾವು ರಿಕ್ವೆಸ್ಟ್ ಮಾಡಿ ಜಿಲ್ಲಾ ಪಂಚಾಯತಿಗೆ ಸಂಬಂಧಪಟ್ಟವ್ರಿಗೆಲ್ಲರಿಗೂ ರಿಕ್ವೆಸ್ಟ್ ಮಾಡಿ ಅವ್ರನ್ನ ಹಾಕೊಂಡು ಬಂದಿದ್ದಕ್ಕೆ ಇದು ಬಹಳಷ್ಟು ಮಂದಿಗೆ ತ್ರಾಸಾಗೈತೆ ಅಂತ ನನಗನ್ನಿಸ್ತೈತಿ. ಯಾರಿಗೆ ತ್ರಾಸಾಗೈತೆ ಅಂದ್ರೆ ಕೆಲಸ ತಾವು ಮಾಡ್ಕೊಳ್ಳೋರಿಗೆಲ್ಲ ಸಾಕಷ್ಟು ಈಗ ಅಭಿವೃದ್ಧಿ ಮಾಡೋ ಸಲುವಾಗಿ ನಮ್ಮ 5 ಬಿಲ್ಡಿಂಗ್ ಪೆಂಡಿಂಗ್ ಉಳಿದವ್ರಿ ಸರ್. 5 ಪೆಂಡಿಂಗ್ ಉಳಿದ್ರಿ 4 ಪೆಂಡಿಂಗ್ ಎಲ್ಲ ಸಮಾಜ ಒಂದು ಮರಾಠ ನಮ್ಮದ ಸಮಾಜದಾಗ ಒಂದು ನಾವು ಇದನ್ನ ಮಾಡಾಕತ್ತೀವಿ. ಸಂಜೀವನಿ ಶೆಡ್ ಒಂದು ರೈತರ ಗುಡೌನ್, ಆಮೇಲೆ NRLMದಾಗ ಒಂದು ಶೆಡ್ ಮಾಡಾಕತ್ತೀವಿ. ಇವೆಲ್ಲ ಕಾಮಗಾರಿ ಅರ್ಧೋಟ್ ನಿಂತಾವ. ಹರ್ಷವರ್ಧನ್ ಇದ್ದಾಗ ಅದನ್ನ ಸ್ಟಾರ್ಟ್ ಆಯ್ತು, ಬಂತು. ಆಮೇಲೆ ನಮ್ಮಲ್ಲಿ ರಾನವ್ವ ಮ್ಯಾದಾರ್ ಅಂತ ಪಿ ಡಿ ಅವ್ರು ಬಂದ ಮೇಲೆ ಅವ್ರಿಗೆ ನಾವು ಇಡೀ ಕಮಿಟಿ ಅವ್ರು ರಿಕ್ವೆಸ್ಟ್ ಮಾಡಿದ್ವು, ಅಧ್ಯಕ್ಷರು ನಡ್ಕೊಂಡು ಎಲ್ಲರೂ ಅದನ್ನು ಪೂರ್ಣಗೊಳಿಸ್ರಿ ಅಂತ. 3 ವರ್ಷದಿಂದ ಅವ್ರು 2 ವರ್ಷ ಏನೂ ಮಾಡಲಿಲ್ಲ ಅಂದ ಬೆಳಗ್ಗೆ ಇವತ್ತು ನಾವು ಅದನ್ನು ಸರಿಯಾದ ರೀತಿಯಾಗಿ ಅವ್ರನ್ನ ಕೆಲಸ ಅದನ್ನು ಮಾಡೋಕ್ಕಾಗಲಿಲ್ಲ ಅಂತೇಳಿ ಅವ್ರ ಲೀವ್ ಮೇಲೆ ವಾದ ಬೆಳಗ್ಗೆ ಇವ್ರನ್ನ ಹೊಳ್ಳಿ ಅವ್ರನ್ನ ತಂದಿದ್ದಕ್ಕೆ ಇವ್ರು ಇಷ್ಟೆಲ್ಲ ಆರೋಪ ಮಾಡತ್ತಾರು. ಮತ್ತು ಈಗ ನಾವು ಸದ್ಯಕ್ಕೆ ಇವನ್ನೆಲ್ಲ ಕೆಲಸ ಪೂರ್ಣ ಮಾಡಿ ಈ ಪಂಚಾಯತಿ ನಮ್ಮದು ಈ ಜಿಲ್ಲಾಕನ 1 ನಂಬರ್ ಪಂಚಾಯತಿ ಮಾಡೋ ದೃಷ್ಟಿ ಒಳಗೆ ನಾವು ಹೆಜ್ಜೆ ಇಡಾಕತ್ತೀವಿ. ಅದಕ್ಕೆ ಎಲ್ಲರೂ ಸಹಕಾರ ಕೊಡ್ರಿ. ನಮ್ಮ ಊರನ್ನ ಅವ್ರದ್ದು ನಾವು ಕೈ ಮುಗಿದು ರಿಕ್ವೆಸ್ಟ್ ಮಾಡ್ತೀವಿ. ನಿಮ್ಮ ಸಹಕಾರ ಇದ್ರೆ ಮಾತ್ರ ನಾವು ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯತೆ. ಎಲ್ಲರೂ ಸಹಕಾರ ಕೊಡ್ರಿ. ಆರೋಪ ಮಾಡೋರು 4 ಜನ ಇರ್ತಾರೋ, ಆ 4 ಜನರ ಬೆನ್ನು ಹತ್ತೋದು ಬೇಡ. ಒಳ್ಳೆ ಕೆಲಸಕ್ಕೆ ಎಲ್ಲರೂ ಸಾಥ್ ಕೊಡ್ತಾರೆ ಅನ್ನೋದು ನಮ್ಮ ನಂಬಿಕೆ ಐತಿ. ಮತ್ತು ನಾವು ಜನರ ಪರವಾಗಿ ಅದು ಅನ್ನೋದು ನಿಮ್ಮ ಈ ಚಾನಲ್ ಮೂಲಕ ಹೇಳ್ತೀವಿ. ಓಕೆ, ಬಂದರೂ ಕೆಲಸ ಮಾಡ್ತಾರೆ, ಬಟ್ ಕೆಲಸ ಮಾಡೋದ್ರ ಪದ್ಧತಿ ಬೇರೆ ಇರ್ತೈತಿ. ಈಗ ರಾನವ್ವ ಮ್ಯಾದಾರ್ ಅಂತ ನಮ್ಮಲ್ಲಿ 2 ವರ್ಷ ಅವ್ರು ನಮ್ಮ ಊರಾಗ ಇದ್ರೆ ಒಂದು ಯಾವುದೇ ಅಭಿವೃದ್ಧಿ ಮಾಡಿ ಅವ್ರು ಯಾವ್ದಾರು ಒಂದು ಬಿಲ್ ತೆಗೆದಿದ್ದು ನಮಗೆ ತೋರಿಸ್ಕೊಡ್ಲಿ. ಈಗ ಇದೇ ಅವ್ರ ಬಿಲ್ ಇದು ಪೆಂಡಿಂಗ್ ಇಟ್ಟರು, ಒಂದೇ ಬಿಲ್ ಮಾಡ್ಸ್ಯಾರ. ಅದಕ್ಕೆ ಇವ್ರು ಆರೋಪ ನಮ್ಮ ಮೇಲೆ ಮಾಡಾಕತ್ತಾರಲ್ಲ. ಆ್ಯಕ್ಚುಲಿ ಅದು ಆತ ತಪ್ಪು ಮಾಡಿದ್ದು ಅಧಿಕಾರಿ ವರ್ಗ. ಆ ಅಧಿಕಾರಿ ವರ್ಗ ತಪ್ಪು ಮಾಡಿದ್ರಿಂದ ಇವ್ರು ನಮಗೆ ಆರೋಪ ಮಾಡಕ್ಕೆ ಒಂದು ಅವಕಾಶ ಸಿಕ್ತು. ಆಮೇಲೆ ಎರಡನೇದು ಅಲ್ಲಿ ಪಕ್ಕದವರು ನಮಗೆ ಅಲ್ಲಿ ಕೆಲಸ ಮಾಡಕ್ಕೆ ಸ್ವಲ್ಪ ಅಡಚಣೆ ಮಾಡಿದ್ರು. ಯಾರು ಚನ್ನನ್ ಅವ್ರು ಅಂತೇಳಿ. ಆ ಶಾಲಿ ನಮ್ದು ಜಾಗ ಬರ್ತೈತೆ ಅಂತ ಆ ಸ್ವಲ್ಪ ಜಗಳದಾಗ ಅದು ಡಿಲೇ ಆಗಿದೆ ಇಷ್ಟೇ. ಅದನ್ನ ಬಿಟ್ಟರೆ ಬೇರೆದೇನೂ ಇಲ್ಲ. ಯಾರು ರೊಕ್ಕ ತಿನ್ನಲ್ಲ. 14 ಲಕ್ಷ ರೂಪಾಯಿ ಅಪ್ರೂವಲ್ ತೊಗೊಂಡಿವಿ. 16 ಲಕ್ಷ, ಅದ್ರಾಗ 4 ಲಕ್ಷದ ಕೆಲಸ ಆಗೈತಿ, ಅದು ಬಿಲ್ ಆಗೈತಿ. 12 ಲಕ್ಷ ರೂಪಾಯಿ ಇನ್ನೂ ಆ ಅನುದಾನ ಹಂಗೆ ಉಳಿದೈತಿ. ಅದ್ರ ಜೊತೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡೀವಿ. ಹುಡುಗರಿಗೆ ಕುಡಿಯೋ ನೀರಿನ ಸೌಲಭ್ಯ ಮಾಡಿ ಕೊಟ್ಟಿದ್ದೀವಿ. ಇದ್ರ ಮುಂಚಿತವಾಗಿದ್ದು ಫೋಟೋನು ನಮ್ಮ ಕಡೆ ಅದಾವ, ಈಗಿನ ಫೋಟೋನು ಅದಾವ. ಯಾರಿಗೇ ಅದ್ರ ಬಗ್ಗೆ ಅನುಮಾನ ಇದ್ರೆ ನಮ್ಮ ಪಂಚಾಯತಿಗೆ ಬಂದು ಅದನ್ನು ಸ್ಪಷ್ಟೀಕರಣ ತೊಗೊಂಡು ಅದನ್ನು ಫೋಟೋಗಳು ತೊಗೊಂಡು ಹೋಗ್ಲಿ. ತಮ್ಮ ಪರಿಚಯ ಸರ್? ನಾನು ಆಸಿಫ್ ಮುಲ್ಲಾ ಅಂತೇಳಿ, ಮಾರಿಯಾಳ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ. ತಮ್ಮ ಪರಿಚಯ? ಶ್ರೀಮತಿ ಗಿರಿಜಾ ಎಸ್ ಪಾಟೀಲ್, ಗ್ರಾಮ ಪಂಚಾಯತ್ ಅಧ್ಯಕ್ಷ.